ತಮಿಳುನಾಡಿಗೆ ನೀರು ಬಿಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಮೈಸೂರಲ್ಲಿ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಮೈಸೂರಿನ ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೀತಾ ಇದೆ. ಮೈಸೂರಿನ ಪಿಡಬ್ಲ್ಯೂ ಗೆಸ್ಟ್ ಹೌಸ್ ಮುಂದೆ ಈಗ ಪ್ರತಿಭಟನೆ ನಡೀತಾ ಇದ್ದು ಕುರುಬೂರು ಶಾಂತಕುಮಾರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ನೀರನ್ನ ಹಿಡಿದಿಟ್ಕೊಂಡಿಲ್ಲ, ಈಗಲೂ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ ಅಂತ ಹೇಳಿ ಕುರುಬೂರು ಶಾಂತಕುಮಾರ್ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಳ್ಳು ಕಾವೇರಿ ಪ್ರಾಧಿಕಾರಕ್ಕೆ ನೀರು ಗಂಟೆ ತಮಿಳುನಾಡು ಸರ್ಕಾರಕ್ಕೆ ಹೋರಾಟ ರೈತ ವಿರೋಧಿ ಕಾವೇರಿ ಪ್ರಾಧಿಕಾರಕ್ಕೆ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿಯೂ ಕೂಡ ಇದೀಗ ಪ್ರತಿಭಟನೆ ನಡೆದಿದೆ. ತಮಿಳುನಾಡಿಗೆ ನೀರು ಬಿಡಬಾರದು, CWRCN ಶಿಫಾರಸು ಕೊಟ್ಟಿದೆ, ಇದು ರೈತರ ಪಾಲಿಗೆ ಮರಣ ಶಾಸನ ಆಗಿದೆ, ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಆಗಿದೆ ಅಂತ ಹೇಳಿ PW ಗೆಸ್ಟ್ ಹೌಸ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕುರುಬೂರು ಶಾಂತಕುಮಾರ್ ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಈಗಾಗಲೇ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಲಾಶಯಗಳ ಒಟ್ಟು ಸಾಮರ್ಥ್ಯ ಎಷ್ಟು ಒಳಹರಿವಿದೆ ಎಷ್ಟು ಹೊರಹರಿವಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ ಹೇಮಾವತಿಯಲ್ಲಿ ಒಟ್ಟು ಸಾಮರ್ಥ್ಯ ಇರೋದು 37.10 TMC ಆದ್ರೆ ಇವತ್ತಿನ ಸಾಮರ್ಥ್ಯ 31.05 TMC. ಹೇಮಾವತಿಯಲ್ಲಿ ಒಳಹರಿವು 3117 ಕ್ಯೂಸೆಕ್, ಹೊರಹರಿವಿರೋದು 500 ಕ್ಯೂಸೆಕ್ ಇದೆ. ಅದೇ ರೀತಿಯಾಗಿ KRS ಅಲ್ಲಿ ಒಟ್ಟು ಸಾಮರ್ಥ್ಯ 49.45 TMC ಆದ್ರೆ ಇವತ್ತಿನ ಸಾಮರ್ಥ್ಯ ಇರೋದು 30.90 TMC. KRS ಅಲ್ಲಿ ಒಳಹರಿವು 8357 ಕ್ಯೂಸೆಕ್ ಆದ್ರೆ ಹೊರಹರಿವು 2325 ಕ್ಯೂಸೆಕ್ ಇದೆ. ಕಬಿನಿಯಲ್ಲಿ ಒಟ್ಟು ಸಾಮರ್ಥ್ಯ 19.52 TMC, ಇವತ್ತಿನ ಸಾಮರ್ಥ್ಯ 18.72 TMC. ಕಬಿನಿಯ ಒಳಹರಿವು 9660 ಕ್ಯೂಸೆಕ್, ಹೊರಹರಿವು 11583 ಕ್ಯೂಸೆಕ್. KRS ನಲ್ಲಿ ಆಗಲೇ ಹೇಳಿದಾಗೆ ಒಟ್ಟು ಸಾಮರ್ಥ್ಯ 49.45 TMC, ಇವತ್ತು 30.90 TMC ಸಾಮರ್ಥ್ಯದಲ್ಲಿ ಈಗ ನೀರು ಇರುವಂತದ್ದು. ಹಾಗಾಗಿ ಒಳಹರಿವಿನ ಪ್ರಮಾಣ ಹೊರಹರಿವಿನ ಪ್ರಮಾಣವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಆಗಸ್ಟ್ ನಲ್ಲಿ ಮಳೆ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇಲ್ಲ. ಹವಾಮಾನ ಇಲಾಖೆ ತಜ್ಞರು ಹೇಳುವ ಹಾಗೆ ಬಹಳ ಕಡಿಮೆ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈ ಹಿಂದೆ CWRC 3500 ಕ್ಯೂಸೆಕ್ ನೀರು ಹರಿಸಿ 15 ದಿನಗಳ ಕಾಲ ಅಂತ ಹೇಳ್ತು. CWMA ಮೊರೆ ಹೋದ್ವಿ, ಆಗ್ಲೂ ಕೂಡ ಏನು ಸೂಚನೆ ಬದಲಾಗಲಿಲ್ಲ. ಇದೀಗ ಮತ್ತೆ 12000 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಹರಿಸಿ ಅಂತ. ಈಗ ಕರ್ನಾಟಕ ಏನ್ ಮಾಡಬೇಕು? ಕರ್ನಾಟಕದ ಮುಂದಿರುವಂತಹ ಆಪ್ಷನ್ಸ್ ಏನು? CWMA ಮುಂದೆ ಹೋದ್ರೂ ಕೂಡ ಅವಕಾಶಗಳು ಇದೆಯಾ? ಸುಪ್ರೀಂ ಕೋರ್ಟ್ ಕದ ತಟ್ಟುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕು? ನವಿತಾಜನ್, ಈಗಾಗಲೇ ತಮಿಳುನಾಡು ತನ್ನ ಕುರುವಯ್ಯನ ಮೊದಲ ಬೆಳೆಗೆ ನೀರನ್ನು ಕೇಳ್ತಿರ್ತಕ್ಕಂಥದ್ದು. ಆಗಸ್ಟ್ ನೀರನ್ನು ಸೇರಿಸಿ ಒಟ್ಟಾರೆ 37 TMC ನೀರನ್ನು ಕಾವೇರಿ ನೀರು ಪ್ರಾಧಿಕಾರ ಬಳಿ ಸಮಿತಿ ಬಳಿ ಕೇಳಿರ್ತಕ್ಕಂಥದ್ದು. ಇದೀಗ ಇನ್ನು ಕೆಲವೇ ಹೊತ್ತಿನಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಸಭೆ ಕೂಡ ನಡೆಯಲಿರ್ತಕ್ಕಂಥದ್ದು. ಸಂಜೆ ಕೆಲವೇ ನಿಮಿಷಗಳಲ್ಲಿ ಸಭೆ ಆರಂಭವಾಗ್ತಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಸುಮಾರು 15 ದಿನಗಳ ಕಾಲ ಪ್ರತಿದಿನ 12000 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ ಕೇಳಿರ್ತಕ್ಕಂಥ ಒಟ್ಟಾರೆ 16 TMC ನೀರನ್ನು ರಾಜ್ಯ ಸರ್ಕಾರ ಬಿಡುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಏನು ಮುಂಗಾರು ಮಳೆ ಕ್ಷೀಣಿಸ್ತಿರ್ತಕ್ಕಂಥದ್ದು. ಆದರೆ ತಮಿಳುನಾಡಿಗೆ ಮುಂಗಾರು ಇನ್ನಷ್ಟೇ ಆರಂಭ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ನಮಗೆ ಮುಂಗಾರು ಮಳೆ ಕ್ಷೀಣಿಸಿರ್ತಕ್ಕಂಥದ್ದು. ಆಗಸ್ಟ್ 15ನೇ ತಾರೀಕಿನ ನಂತರ ಮುಂಗಾರು ಮಳೆ ಸಂಪೂರ್ಣವಾಗಿ ಸ್ತಬ್ಧ ಆಗ್ತಕ್ಕಂಥದ್ದು. ಈಗಾಗಲೇ ಫೋರ್ಕಾಸ್ಟ್ ರಿಪೋರ್ಟಲ್ಲೂ ಕೂಡ ಎಲ್ಲೊಂದು ಕಡೆ ಮುಂಗಾರು ಕ್ಷೀಣಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಈಗಾಗಲೇ ಕಾವೇರಿ ನೀರು ಸಮಿತಿ ಈಗಾಗಲೇ ಕರ್ನಾಟಕಕ್ಕೆ ನೀರನ್ನು ಬಿಡಲೇಬೇಕಂತೇಳಿ ಈಗಾಗಲೇ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈ ಆದೇಶ ಸಂಬಂಧಪಟ್ಟಾಗೆ CWMA ಸಭೆ ಕೂಡ ಇರ್ತಕ್ಕಂಥದ್ದು. ಈ ಒಂದು CWMA ಸಭೆ ಮಹತ್ವದ ಸಭೆ
ಅಂತ ಹೇಳಲಾಗ್ತದೆ. CWMA ಸಭೆಯ ಮುಂದೆ ಕರ್ನಾಟಕದ ಅಧಿಕಾರಿಗಳು ಇದೀಗ ತಮ್ಮ ಸಮರ್ಥವಾದ ವಾದವನ್ನು ಮಂಡಿಸಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮಿಳುನಾಡು ಕೇಳ್ತಿರ್ತಕ್ಕಂಥದ್ದು ತನ್ನ ಕುರುವೈನ ಮೊದಲ ಬೆಳೆಗೆ. ಆದರೆ ನಾವು ಇಲ್ಲಿ ಬೆಂಗಳೂರು ಸೇರಿದಂತೆ ಮಂಡ್ಯ ಸೇರಿದಂತೆ ಅನೇಕ ಕಡೆ ನಮಗೆ ಕುಡಿಯುವ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಕುಡಿಯುವ ನೀರಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ನಾವು ನಮ್ಮ ಕಾವೇರಿ ಕೊಳ್ಳದ ಭಾಗದ ರೈತರಿಗೆ ಇದುವರೆಗೂ ಕೂಡ ಎಲ್ಲೊಂದು ಕಡೆ ಅವರ ಬೆಳೆಗಳಿಗೆ ನೀರು ಕಾಲುವೆಗಳ ಮುಖಾಂತರ ನೀರು ಹರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಕಬಿನಿ ಡ್ಯಾಮ್ನ ಆಧರಿಸಿ ಕಬಿನಿಯಲ್ಲಿ ಡ್ಯಾಮನ್ನು ತುಂಬಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಮುಂಗಾರು ಅವರಿಗೆ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ನೀರನ್ನು ಬಿಡಬೇಕಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಂಡ್ಯದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ನೋಡ್ಕೊಳ್ಬೇಕಂತ ಹೇಳಿರ್ತಕ್ಕಂಥದ್ದು. ಅಲ್ಲದೆ ಮಾಧ್ಯಮಗಳು ಕೂಡ ಮಾತನಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ನಮಗೆ ಪ್ರಕೃತಿ ಸಹಾಯ ಮಾಡುತ್ತೆ, ನಾವು ರೈತರ ಪರವಾಗಿದ್ದೀವಿ ಮತ್ತು ರೈತರಿಂದಲೇ ನಾವು ಇಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ, ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲೊಂದು ಕಡೆ ರೈತರ ಪರ ನಿಲ್ಲುತ್ತಾನ ಮುಖಾಂತರ ಸದ್ಯಕ್ಕೆ ನೀರು ಬಿಡುವ ವಿಚಾರದಲ್ಲಿ ಒಂದಷ್ಟು ಎಲ್ಲೊಂದು ಕಡೆ ಬ್ಯಾಲೆನ್ಸ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಹೆಚ್ಚುವರಿ ಆಗ್ತಿರ್ತಕ್ಕಂಥ ಫ್ಲೋ ಈಗಾಗಲೇ ಸುಮಾರು ಮೂಲಗಳ ಪ್ರಕಾರ 11,000 ಕ್ಯೂಸೆಕ್ ಫ್ಲೋ ಹೋಗ್ತಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಂಬಂಧಪಟ್ಟಾಗೆ ನಾಳೆ ಸಚಿವರ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ.